ಇನ್ನೊಂದು ಕೇಳಿಸ್ಕೊಳ್ಳಿ. ಅಂದ್ರೆ ಇನ್ನೊಂದೇನು ಅಂದ್ರೆ ಮೇಡಮ್, ಇದು ಹೊಸದಾಗಿ ಸೀರಿಯಲ್ ಟೆಲಿಕಾಸ್ಟ್ ಆಗ್ತಾ ಇರೋದಲ್ವಾ, ಇದು ಆದಷ್ಟು ಬೇಗ ಮಾಡ್ಬೇಕು. ಅದಕ್ಕೋಸ್ಕರ ನಾಳೆ ನಾಳಿದ್ದು ಪ್ರೋಮೋ ಮಾಡಿದ್ರೆ ಏನ್ ತೊಂದ್ರೆ ಇಲ್ಲ ತಾನೆ? ಎಲ್ಲರೂ ಊಟ ಆಯ್ತಾ ಗೈಸ್? ನಾಳೆ ಹಬ್ಬ ಜೋರು. ಯಾರು ಕರ್ದೇ ಇಲ್ಲ ನನಗೆ ಹಬ್ಬಕ್ಕೆ, ಬಟ್ ನಾನು ಕರಿತೀನಿ. ಎಲ್ಲರೂ ಹಬ್ಬಕ್ಕೆ ಬನ್ನಿ. ನಿಮ್ಮನೆಲ್ಲೂ ಮಾಡ್ಬಿಟ್ಟು ದೇವ್ರ ದೀಪ ಎಲ್ಲ ಹಚ್ಚಿ ಒಬ್ಬಟ್ಟೆಲ್ಲ ಮಾಡಿ ಆಮೇಲೆ ನಮ್ಮನೆಗೆ ಎತ್ಕೊಂಡು ಬನ್ನಿ. ಗೈಸ್ ಹೋದಮ್ಮ, ಚಲೋ ಚಲೋ. ಗೈಸ್ ಏನು ಗೊತ್ತಾ, ನನ್ನ ಕಾಲೆಲ್ಲ ಸ್ವೆಲ್ಲಿಂಗ್ ಆಗೋಗಿದೆ. ಇಷ್ಟು ದಪ್ಪ ಹೋಗಿದೆ ಕಾಲು. ಇಷ್ಟು ಪ್ರಕಾರ ಓಕೆ ಮಾಡ್ತೀನಿ, ನಾನು ಆರಾಮಾಗಿ ಮಾಡ್ತೀನಿ. ಬಟ್ ನನಗೆ ಜಾಸ್ತಿ ಜನಕ್ಕೆ ಮಾಡಕ್ಕೆ ಬರಲ್ಲ ಗೈಸ್, ಸ್ವಲ್ಪ ಜನಕ್ಕೆ ಮಾತ್ರ. ಲಿಮಿಟೆಡ್ ಪೀಪಲ್ ಅಂದರೆ ತುಂಬ ಲಿಮಿಟೆಡ್ ಪೀಪಲ್ಲು. 4 ಜನಕ್ಕೂ ಬರಲ್ಲ ನನಗೆ. 2-3 ಜನಕ್ಕಾದ್ರೆ ಆರಾಮಾಗಿ ಮಾಡ್ತೀನಿ, ಒಂದು ಹೊತ್ತು ತಿನ್ಬೋದು. ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ಪ್ರಸಾದ ಥರ ಸ್ವಲ್ಪ ಟೇಸ್ಟ್ ಮಾಡ್ಬೋದು ನೀವು ಗೈಸ್, ಆ ಥರ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋ ಅವರ್ ಚಾನಲ್. ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಡಾರ್ಲಿ ತೊಗೊಬಂದಿದ್ದು. ಆ್ಯಕ್ಚುಲಿ ಇದು ಮ್ಯಾಗ್ನೆಟಿಕ್ ಟಕ್ಕಂತ ಕೂರ್ಸೋದಿದು. ಆ್ಯಸ್ ಯೂಶುವಲ್ ಕಷಾಯ. ಚಿಯರ್ಸ್. ನಿಮ್ದೆಲ್ಲ ಆಯ್ತಾ ಗೈಸ್? ಕಷಾಯ, ಟೀ, ಕಾಫಿ, ವಾಟ್ ಎವರ್ ಗೈಸ್. ಕಷಾಯ ಚೂರು ಹಾರೋಗಿದೆ, ಬಿಸಿಲ್ಲ ಗೈಸ್. ಏನು ಗೊತ್ತಾ, ನನ್ನ ಕಾಲೆಲ್ಲ ಸ್ವೆಲ್ಲಿಂಗ್ ಆಗೋಗಿದೆ. ನಾನು ಯೂಶಲಿ 1 hour ಡೈಲಿ ವಾಕ್ ಮಾಡ್ತೀನಿ. ವಾಕೇ ಮಾಡ್ತಾ ಇಲ್ಲ ಇವಾಗ, ಮತ್ತು ಡಾನ್ಸ್ ಕೂಡ ಮಾಡಿದೆ ಅಲ್ವಾ, ಸೊ ಕಾಲೆಲ್ಲ ಸ್ವೆಲ್ಲಿಂಗ್ ಆಗೋಗಿದೆ. ಇಷ್ಟು ದಪ್ಪ ಹೋಗಿದೆ ಕಾಲು. ಹೌದು, ನನಗೆ ವಾಕ್ ಮಾಡಿಲ್ಲ ಅಂದರೆ ಕಾಲು ಊದ್ಕೊಂಡ್ಬಿಡುತ್ತೆ. ಹೇಳಿದೆ ಅನ್ಸುತ್ತೆ, ನಿಮಗೆ ಗೊತ್ತಲ್ವಾ. ಸೊ ಲಂಚ್ ಬ್ರೇಕ್ನಲ್ಲೂ ನಾನು ವಾಕಿಗೆ ಹೋಗ್ತಾ ಇಲ್ಲ ಇವಾಗ. ಟೈಮೇ ಸಿಗ್ತಾ ಇಲ್ಲ ಗೈಸ್ ವಾಕ್ ಮಾಡೋಕ್ಕೆ. ಅದೇ ಸ್ವಲ್ಪ ಪ್ರಾಬ್ಲಮ್ ಆಗಿರೋದು. ಮನೆಗೆ ಬಂದಮೇಲೂ ಟೈಮ್ ಇರಲ್ಲ ನನಗೆ ಗೈಸ್. ನಿದ್ದೆನೂ ಸಲ್ತಾ ಇಲ್ಲ. 12:30 ನೆನ್ನೆ ಮಲ್ಕೊಂಡಿದ್ದು ನಾನು. ಹಣ್ಣೆಲ್ಲ ಹಿಂಗೆ ಚುಚ್ತಾ ಇದೆ ನನಗೆ. ಎನಿಹೌ ನಾಳೆ ರಜಾ ಇದೆ ಅಲ್ವಾ, ಆರಾಮಾಗಿ ಲೇಟಾಗಿ ಎದ್ದೇಳ್ಬೋದು ಇವತ್ತು. ಗುಡ್ ಮಾರ್ನಿಂಗ್ ಹೇಳಿ ಗುಡ್ ಮಾರ್ನಿಂಗ್ ಹೇಳಿ ಎಲ್ಲ ಪಕ್ಷಿಗಳು. ಗೈಸ್ ಇದೇನು ಪಕ್ಷಿ ಅಂತ ಗೊತ್ತಿಲ್ಲ ನನಗೆ. ಹೋಗಿಲ್ಲ ಅಂತ ಅಲ್ಲ ಅನ್ಸುತ್ತೆ ಗೈಸ್. ಗುಬ್ಬಚ್ಚಿ ನೋಡಿದ್ದೀರಾ? ನನಗೆ ಗುಬ್ಬಚ್ಚಿನೇ ಸಿಗ್ತಲ್ಲ ನೋಡೋಕೆ ಇವಾಗ. ಮುಂಚೆ ಎಷ್ಟು ಮನೆ ಹತ್ರ ಎಲ್ಲ ಎಷ್ಟೊಂದು ಇರ್ತಿತ್ತು ಗುಬ್ಬಚ್ಚಿಗಳು. ಇವಾಗ ಅದೆಲ್ಲ ನೆನಪು ಮಾತ್ರ. ಸಿಗುತ್ತೆ ಈಗಲೂ ಗುಬ್ಬಚ್ಚಿಗಳು, ಬಟ್ ಎಲ್ಲೋ ತೀರಾ ಒಳಗಡೆ ಹೋಗಬೇಕು, ಹಳ್ಳಿ ಒಳಗಡೆ. ಅಲ್ಲಿ ಪ್ರಾಬ್ಲಮ್ ಸಿಗ್ಬೋದು ನೋಡೋಕ್ಕೆ. ಗೈಸ್ ಕಷಾಯ ಕುಡ್ದಾಯ್ತು. ಇವಾಗ ವಿಲ್ ಗೋ ವಿತ್ ಅಪ್ಡೇಟ್ಸ್. ಪಟ ವಿಲ್ ಗೋ ವಿತ್ ಅಪ್ಡೇಟ್ಸ್. ಎಷ್ಟು ದಿನ ಆಯ್ತಲ್ವಾ ಗೈಸ್ ಇದು ಹೇಳಿ. ಬನ್ನಿ ಅಪ್ಡೇಟ್ಸ್ ಕೊಡ್ತೀನಿ ಗೈಸ್. ಟೋಟಲ್ ವ್ಯೂಸ್ 38.9K. ವಾಚ್ ಟೈಮ್ 265 263ಗೆ 2 hours ಕಡಿಮೆ ಆಗಿದ್ದಾರೆ. ಗೊತ್ತಿಲ್ಲ. ಸಬ್ಸ್ಕ್ರೈಬರ್ಸ್ 519. ಯಾರೋ ಒಬ್ರು ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಬಟ್ ಕಾಮೆಂಟ್ ಮಾಡಿಲ್ಲ. ಎನಿಹೌ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರೈಬ್. ರಿಸಲ್ಟ್ ಬರಲಿ, ನಮ್ಮ ಪಾಡಿ ನಾವು ಕೆಲಸ ಮಾಡೋಣ ಅಲ್ವಾ ಗೈಸ್? ಏನಂತೀರಾ ಗೈಸ್? ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ಕ್ಯೂಟಾಗಿ. ಗರ್ಲಿಶ್ ಥರ ಕಾಣಿಸ್ತಾ ಇದೆ ಅದಕ್ಕೆ ಸ್ವಲ್ಪ ವಾಯ್ಸ್ ಅಲ್ಲಿಲ್ಲ ಇಲ್ಲಿದೆ. ಮತ್ತೆ ಗೈಸ್ ಇನ್ನೇನು ಸಮಾಚಾರ? ಎಲ್ಲರೂ ಆಫೀಸಿಗೆ ಹೋಗ್ತಾ ಇರ್ತೀರಾ ಅಲ್ವಾ? ಹೊರಡೋಣ ಆಫೀಸಿಗೆ, ಟೈಮ್ ಆಯಿತು. ಸ್ವಲ್ಪ ಬೇಗ ಹೋಗೋಣ ಬನ್ನಿ ಗೈಸ್. ಓಕೆ ಬನ್ನಿ ಹೋಗೋಣ ಗೈಸ್. ಇನ್ನೊಂದು ಹೇಳೋದು ಮರ್ತೆ, ಇನ್ಸ್ಟಾಗ್ರಾಮ್ನಲ್ಲಿ ಅವ್ರು ಮೆಸೇಜ್ ಮಾಡಿರೋ ನೋಟ್ಸ್ನ ನಾನು ನೋಡ್ಸ್ಬೋದಾ ಏನು ಗೊತ್ತಿಲ್ಲ ನನಗೆ, ಬಟ್ ಏನಾಗಲ್ಲ ಅನ್ಸುತ್ತೆ ಅಲ್ವಾ? ಬಟ್ ಕೇಸ್ ಅವರೆಲ್ಲ ವಾಯ್ಸ್ ನೋಟ್ಸ್ ಕಳಿಸಿರೋದು ನಾನು ಹೇಗೆ ಇದು ಮಾಡಲಿ, ಪ್ಲೇ ಮಾಡಲ? ಕೇಳಿಸ್ಕೊತೀರಾ? ಕೇಳಿಸ್ಕೊಳ್ಳಿ. ರೈಟ್, ಒಂದೇ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ಓಕೆನಾ? ಅದರಿಂದ ನಾನು ಒಂದು ಮಾತು ಕೇಳೋಣ ಅಂತ ಮಾಡಿದ್ದು. ಇವಾಗ ಸೀರಿಯಲ್ಗೆ, ಹೊಸ ಸೀರಿಯಲ್ಗೆ ಬೇಕಾಗಿತ್ತು, ಕೃಷ್ಣ ರುಕ್ಕು ಅಂತ ಬರ್ತಿದೆಯಲ್ಲ, ಅದಕ್ಕೆ ಸಿಸ್ಟರ್ ಕ್ಯಾರೆಕ್ಟರ್ಗೆ ಬೇಕಾಗಿತ್ತು. ಅಂದ್ರೆ ಕಂಟಿನ್ಯೂಟಿ ಕ್ಯಾರೆಕ್ಟರು. ತಿಂಗಳಲ್ಲಿ 25 ದಿನ ಮಾಡ್ತಾರೆ, ಸೀರಿಯಲ್ ಮುಗಿಯೋವರೆಗೂ ಇರುತ್ತೆ. ಅದಕ್ಕೆ ಒಂದು ಮಾತು, ಏನಾದರೂ ಇಂಟ್ರೆಸ್ಟ್ ಇದ್ರೆ ಮಾಡ್ತೀರಾ ಅಂತ ಕೇಳೋಣ ಅಂತ ಮೆಸೇಜ್ ಹಾಕಿದೆ. ಕೇಳಿಸ್ತಾ ಗೈಸ್? ಇನ್ನೊಂದು ಕೇಳಿಸ್ಕೊಳ್ಳಿ. ಅಂದ್ರೆ ಇನ್ನೊಂದೇನು ಅಂದ್ರೆ ಮೇಡಮ್, ಇದು ಹೊಸದಾಗಿ ಸೀರಿಯಲ್ ಟೆಲಿಕಾಸ್ಟ್ ಆಗ್ತಾ ಇರೋದಲ್ವಾ, ಇದು ಆದಷ್ಟು ಬೇಗ ಮಾಡ್ಬೇಕು. ಅದಕ್ಕೋಸ್ಕರ ನಾಳೆ ನಾಳಿದ್ದು ಪ್ರೋಮೋ ಮಾಡಿದ್ರೆ ಏನ್ ತೊಂದ್ರೆ ಇಲ್ಲ ತಾನೆ? ಇವಾಗ ನಾಳಿದ್ದು ಬುಧವಾರ, ಆಲ್ಮೋಸ್ಟ್ ನೀವು ಏನಾದ್ರು ಸೆಲೆಕ್ಟ್ ಆಯ್ತು ಅಂದ್ರೆ ಬುಧವಾರ ಮಾಡೇ ಮಾಡ್ತಾರೆ ಪ್ರೋಮೋ. ಅಂದ್ರೆ ಮುಂದಿನ ಸಂಚಿಕೆಯಲ್ಲಿ ಭಾಗದಲ್ಲಿ ಬರ್ತದಲ್ಲ, ಟಿವಿಲಿ ಹಾಕ್ತಾರೆ. ಅದರಿಂದ ಡೈಲಾಗ್ ಕೊಡ್ತಾರೆ, ಅದನ್ನ ನೀವು ಹೇಳಿದ್ರೆ ಅದು ಪ್ರೋಮೋ ಎಲ್ಲ ಮಾಡ್ತಾರೆ. ಅವತ್ತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಹೇಗಿರ್ಬೇಕು ಏನು ಎತ್ತ ಅಂತ. ಸಾಕಲ್ವಾ ಇಷ್ಟು? ಬಟ್ ಹುಷಾರಾಗಿ ಅಷ್ಟೇ. ಸ್ಕ್ಯಾಮ್ಗಳೆಲ್ಲ ನಡೀತಾ ಇದರಲ್ಲಿ. ಕೊಲ್ಯಾಬೊರೇಷನ್ನು ಮೇನ್ ಅದೇ ಗೈಸ್. ಯಾರು ಡೈರೆಕ್ಟಾಗೆ ಮೆಸೇಜ್ ಮಾಡಲ್ಲ ನಿಮಗೆ. ಕೊಲ್ಯಾಬೊರೇಟ್ ಅಂದರೆ ಓಕೆ ರಿಪ್ಲೈ ಮಾಡ್ತೀರಾ ಅಂತ ಹೇಳಿ ಆ ಮುಖಾಂತರ ಬರ್ತಾರೆ.
ಈ ಥರ ಹಿಂಗೆ ಕೊಲಾಬ್ರೇಟ್ ಮಾಡ್ಕೊಡಿ, ಅದು ಮಾಡ್ಕೊಡಿ, ನಂಬರ್ ಕೊಡಿ, ಮನೆ ಅಡ್ರೆಸ್ ಕೊಡಿ, ಈ ಥರ ಎಲ್ಲ ಕೇಳ್ತಾರೆ. ಬಟ್ ಬಿ ಕೇರ್ಫುಲ್, ಓಕೆನಾ? ಯಾರ್ಯಾರು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ದೀರಾ, ಲೈಕ್ ಅದೇ ಕ್ರಿಯೇಟರ್ಸ್ ಯಾರ್ಯಾರು ಇದ್ದೀರಾ ಅವರೆಲ್ಲ ಸ್ವಲ್ಪ ಹುಷಾರಾಗಿರಿ, ಓಕೆನಾ ಗೈಸ್? ಗೈಸ್, ದಿಸ್ ಈಸ್ ಅಬೌಟ್ ದ ಅಪ್ಡೇಟ್ಸ್, ಓಕೆ ಗೈಸ್? ಹೋದಮ್ಮ, ಚಲೋ ಚಲೋ. ಹಾಯ್ ಗೈಸ್, ಐ ರೀಚ್ ದಿ ಆಫೀಸ್ 9:57, 3 ಮಿನಿಟ್ಸ್ ಅಲ್ಲಿ. ಗೈಸ್, ಈ 3 ಅನ್ನೋ ನಂಬರ್ ಯಾಕೋ ಬಿಡ್ತಲ್ಲ, ಎಲ್ಲದರಲ್ಲೂ ಬರೀ 3 ಅಬ್ಸರ್ವ್ ಮಾಡಿಬೇಕಾದ್ರೆ ನೀವು ಎಲ್ಲದರಲ್ಲೂ 3 ಹೇಳಿರ್ತೀನಿ ನಂಬರ್. ಐ ಡೋಂಟ್ ನೋ. ಅಂಡ್ ಥರ್ಡ್ ಫ್ಲೋರ್, ವಾವ್, ನೋಡಿದ್ರಾ ಹೇಗೆ ಸಿಂಕ್ ಆಗ್ತಾ ಇದೆ 3. ಗೈಸ್, ದಿಸ್ ಇಸ್ ಮೈ ಔಟ್ಫಿಟ್. ಹೇಗಿದೆ ಗೈಸ್? ದೇವ್ರಿಗೆ ಕೈ ಮುಗಿದು ವಿಲ್ ಸ್ಟಾರ್ಟ್ ದ ಡೇ. ಗೈಸ್, ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು. ಚೀರ್ಸ್. ನಿಮ್ದೆಲ್ಲ ಆಯ್ತು ಗೈಸ್ ಬ್ರೇಕ್ಫಾಸ್ಟು? ಏನು ತಿಂದ್ರಿ ಗೈಸ್? ಇವತ್ತು ಮೋಡ ಇದೆ, ಸ್ವಲ್ಪ ಚಳಿ, ಅದಕ್ಕೆ ಫುಲ್ ಸ್ಲೀವ್ಸ್ ಹಾಕೊಂಡು ಬಂದಿದ್ದೀನಿ. ಎಷ್ಟು ನೋಡ್ಸಲಾ? ಹೀಗಂದ್ರೆ ಸ್ವಲ್ಪ ಆಯಿಲ್ ಇದ್ದಲ್ವಾ, ನಿಮ್ಗೆ ಅದಕ್ಕೆ ಗೊತ್ತಾಗ್ತಾ ಇಲ್ಲ ಫೋನಲ್ಲಿ. ಇಷ್ಟು ನಾನು ನೋಡ್ಸಿದ್ರೆ ಮೇ ಬಿ ಗೊತ್ತಾಗ್ತಿರ್ತಿತ್ತು. ಗೋಡಂಬಿ ಸಿಕ್ತು, ಗೋಡಂಬಿ. ಗೈಸ್, ನಾಳೆ ರಜಾ ಅಲ್ವಾ, ಅದಕ್ಕೆ ವರ್ಕ್ ಮಾಡೋಕ್ಕೆ ಸ್ವಲ್ಪ ಬೋರು. ನಿಮಗೆ ಆ್ಯಕ್ಚುಲಿ ಎಲ್ಲರೂ ಖುಷಿಯಿಂದ ಮಾಡ್ತಾರೆ, ನಾಳೆ ರಜೆ ಇರುತ್ತೆ ಅಂತ. ಬಟ್ ನಂಗೆ ಬೋರ್ ಆಗ್ತಾಯಿದೆ. ಆದರೂ ವರ್ಕ್ ಇದೆ ಇವತ್ತು, ಸ್ವಲ್ಪ ವರ್ಕ್ ಮಾಡಬೇಕು. ಜಾಸ್ತಿ ಇದೆ, ಸ್ವಲ್ಪ ಅಲ್ಲ ಜಾಸ್ತಿ ಇದೆ. ನಿಮ್ದೆಲ್ಲ ಗೈಸ್ ವರ್ಕ್ ಎಲ್ಲ ಹೇಗೆ? ನಿಮಗೆ ಫೋನ್ಸ್ ಎಲ್ಲ ಅಲ್ಲೋ ಇದೆಯಾ ಒಳಗಡೆ? ನಮ್ಗೆ ಅಲ್ಲೋ ಇದೆ, ಬಟ್ ಜಾಸ್ತಿ ಯಾರು ಯೂಸ್ ಮಾಡಲ್ಲ. ಗೈಸ್, ಮಳೆ ಸ್ಟಾರ್ಟ್ ಆಗಿದೆ ಅಲ್ವಾ ನಿಮ್ಮ ಕಡೆ ಎಲ್ಲ? ನಮ್ಮ ಕಡೆ ಸಖತ್ ಮಳೆ. ನಿನ್ನೆ ರಾಮನಗರ, ಆ್ಯಕ್ಚುಲಿ ನಾನು ಬಸ್ ಹತ್ಕೊಂಡೆ ಅಲ್ವಾ, ನಾನು AC ಬಸ್ ತೊಗೊಂಡಿದ್ದು. ಕೆಂಗೇರಿವರೆಗೂ ಮಳೆ ಇರಲಿಲ್ಲ, ಕೆಂಗೇರಿ ಆದ್ಮೇಲೆ ಮಳೆ ಸ್ಟಾರ್ಟ್ ಆಯಿತು. ದೆನ್ ರಾಮನಗರ್ಗೆ ನಾವು ಹೋಗೋ ಅಷ್ಟರಲ್ಲಿ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕಿತ್ತಲ್ಲ, ಅಮೃತನ ಇದ್ದು ನನ್ನ ಜೊತೆ. ಮಳೆ ನಿಂತಿತ್ತು ನಾವು ಹೊರಡೋ ಅಷ್ಟರಲ್ಲಿ. ಆಮೇಲೆ ಅಲ್ಲಿಂದ ಗಾಡಿನಲ್ಲಿ ಹೋದ್ವಿ, ಗಾಡಿ ಎತ್ತಕೊಂಡು ಜಿಗ್ಗಂತ ಬಿದ್ದೆ ನಾನು, ಹೇಳ್ದೆ ಅಲ್ವಾ? ಬಟ್ ಕಾಲೇನು ವೇಟ್ ಆಗಿಲ್ಲ, ಸುಮ್ಮನೆ ಹಿಂಗೆ ಬೆಂಡಾಯ್ತು ಅಷ್ಟೇ ಗೈಸ್, ಜಾಸ್ತಿ ಓಡಿಸ್ಬೇಕಾದ್ರೆ ಬಿದ್ದಿಲ್ಲ. ಈಚೆ ತಗೊತಾ ಇದ್ದ ಗಾಡಿ, ಸ್ಲೋಪ್ ಇತ್ತು ಅಲ್ಲಿ, ಸೊ ಅಲ್ಲಿ ಬ್ಯಾಲೆನ್ಸ್ ಸಿಕ್ಕಿಲ್ಲ, ಕಾಲೆಲ್ಲ ಸ್ಟಿಫ್ ಆಗಿ ಹೋಗಿತ್ತಲ್ವ, ಅಷ್ಟೇ, ಬಿದ್ದಿಲ್ಲ. ನಾನು ಚೆನ್ನಾಗಿ ಓಡ್ಸೋಕೆ ಬರುತ್ತೆ, ಸೇಫಾಗಿ ಓಡಿಸ್ತೀನಿ ಗಾಡಿ ನಾನು, ಗೊತ್ತಾ? ಇವಾಗಾಯ್ತು ಬ್ರೇಕ್ಫಾಸ್ಟು. ನನ್ನ ವಾಕಿಂಗ್ ಸ್ಟೈಲ್ ನೋಡಿ ಹೆಂಗಾಗಿದೆ. ಹೀಗೆ ಬರ್ತೀನಲ್ಲ ರೈಟ್ ಲೆಗ್, ಇದು ಹೀಗೆ ಬೆಂಡ್ ಮಾಡೋಕ್ಕಾಗ್ತಾ ಇಲ್ಲ, ಈ ಲೆಗ್ ಪೀಸ್ ಇಲ್ಲಿ ನೋಡ್ತಾ ಇದೆ. ಇಲ್ಲಿ ಪೇನ್ ಬಯಸಿದ್ದು, ಇಷ್ಟು ಫುಲ್ ಪೇನ್ ನನಗೆ, ಅಷ್ಟೇ ಗೊತ್ತಾ? ನಡೆಯೋಕ್ಕಾಗ್ತಲ್ಲ, ನಾವು ವಾಕ್ ಮಾಡೋಕ್ಕೆ ಆಗ್ತಾಯಿಲ್ಲ. ಓಕೆ ಗೈಸ್, ಕೆಲಸ ಇದೆ, ಆಮೇಲೆ ಸಿಗ್ತೀನಿ, ಬಾಯ್ ಬಾಯ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ಮನೆಗೆ ಬಂದೆ ಇವಾಗ. ಬೇಸಿ ಎಷ್ಟು ರಶ್ಶು ಬಸ್ಸಸ್ ಅಂದರೆ ಸಖತ್ ರಶ್. ಎಲ್ಲರೂ ಪಾಪ ಊರಿಗೆ ಹೋಗ್ತಾ ಇದ್ದಾರೆ ಅನ್ಸುತ್ತೆ, ಹಬ್ಬ ಇದೆ ಅಲ್ವಾ, ಫುಲ್ಲು ರಶ್ಶು. ಆಮೇಲೆ BMTC ಒಂದು ಬಂತು, ಅಂದರೆ AC ಬಸ್ ಅಲ್ಲ, ನಾರ್ಮಲ್ BMTC. ಇವಾಗ ಆ್ಯಕ್ಚುಲಿ BMTCನೂ ಹಾಕ್ಬಿಟ್ಟಿದ್ದಾರೆ, ಈ ಥರ ಹಬ್ಬಗಳಿದ್ದಾಗ ಜಾಸ್ತಿ ರಶ್ ಇರುತ್ತಲ್ವ, ಅವಾಗ BMTC ಬಸ್ ಬರುತ್ತೆ. ಅದು ಬಂತು ಮೈಸೂರು. ಅದು ಆ್ಯಕ್ಚುಲಿ ನಾನು ನಾನ್ ಸ್ಟಾಪ್ ಮೈಸೂರು ಅಂದ್ಕೊಂಡೆ, ಬಟ್ ರಾಮನಗರ ಸ್ಟಾಪ್ ಕೊಟ್ಟರು. ನಾನು ನೈಂಡಳ್ಳಿ ಬಿಟ್ಟಾಗ 7 o'clock ಆಗಿತ್ತು ಗೈಸ್. ಮನೆಗೆ ಇವಾಗ ಎಷ್ಟು ಗೊತ್ತಾ, 9 ಗಂಟೆ ಆಗಿದೆ ಟೈಮು. ಇಲ್ಲ ವೇಸ್ಟ್ ಆಯಿತು ಟೈಮು. ಅಪ್ಪ, ನಾನು ಆಫೀಸ್ ಬಿಟ್ಟಿದ್ದು 6:15ಗೆ, 6:15ಗೆ ಬಿಟ್ಟು ಮನೆಗೆ ಬರೋ ಅಷ್ಟರಲ್ಲಿ 9 ಗಂಟೆ ಗೈಸ್. ನಾಳೆ ರಜಾ ಇದ್ದಿದ್ದಕ್ಕೆ ಗೆದ್ದೋದೆ ನಾನು, ಇಲ್ಲ ಅಂದಿದ್ದು ಅಷ್ಟೇ ನನ್ನ ಕತೆ. 9 ಗಂಟೆಗೆ ಬಂದು ಇವಾಗ ಇನ್ನು ನಾಳೆ ರಜೆ ಇರುತ್ತಲ್ಲ ಗೈಸ್, ಆರಾಮಾಗಿ ಊಟ ಮಾಡಿ ಎಲ್ಲ ಎಡಿಟಿಂಗ್ ಮಾಡಿ ಮಲ್ಕೊಬೋದು. ಇಲ್ಲಾಂದರೆ ನನ್ನ ತಲೆಯಲ್ಲಿ ಅದೇ ಇರುತ್ತೆ, ಅಯ್ಯೋ ಟೈಮ್ ಆಗೋಯ್ತು, ಎಡಿಟಿಂಗ್ ಮಾಡಿಲ್ಲ, ಊಟ ಮಾಡಿಲ್ಲ ಅಂತ ಟೈಮ್ ಸಿಗಲ್ಲ ಗೈಸ್. ಇವಾಗ ನಂಗೆ ಆ್ಯಕ್ಚುಲಿ ನಿದ್ರೆ ಮಾಡೋಕ್ಕೂ ಟೈಮ್ ಸಿಗ್ತಾ ಇಲ್ಲ, ಅಷ್ಟು ಬಿಸಿ ಇದ್ದೀನಿ ಇವಾಗ. ಬಿಸಿ ಸ್ಕೆಡ್ಯೂಲ್ ಇವಾಗ ನಂಬಿಡುತ್ತಂಗೆ. ಸೊ ಗೈಸ್, ಎಲ್ಲರದ್ದು ಊಟ ಆಯ್ತಾ, ಕಾಫಿ ಆಯ್ತಾ, ತಿಂಡಿ ಆಯ್ತಾ ಗೈಸ್? ಐ ಆಮ್ ಸೋ ಸಾರಿ, ವಿಚಾರಿಸಿಲ್ಲ ನಾನು. ಇದು ಹೇಳಿ ಎಷ್ಟು ದಿನ ಆಯ್ತಲ್ಲ ಗೈಸ್. ಯಾ, ವಿಲ್ ಗೋ ಬ್ಯಾಕ್ ವಿತ್ ಅಪ್ಡೇಟ್ಸ್ ಗೈಸ್. ಟೋಟಲ್ ವ್ಯೂಸ್ 38.7K, ವಾಚ್ ಟೈಮ್ 258 ಅಂತ ಇದೆ. ಸಬ್ಸ್ಕ್ರೈಬರ್ಸ್ 519, ಯಾರೋ ಒಬ್ರು ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನೆನೇನೋ 519 ಇದ್ರು ಅನ್ಸುತ್ತೆ ಅಲ್ವಾ ಗೈಸ್, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಟಿಲ್ ನಾವು. ಯಾ, ಅಷ್ಟೇ. ವಾಚ್ ಟೈಮ್ ಆ್ಯಕ್ಚುಲಿ ಕಡಿಮೆ ಆಗಿದೆ, ಏನಕ್ಕಂತ ಗೊತ್ತಿಲ್ಲ ಗೈಸ್. ಅದೇ ನಾನು ಅನಾಲಿಟಿಕ್ ನೋಡಿದೆ ಅಲ್ವಾ, ಅನಾಲಿಟಿಕ್ಸ್ ಅಂದರೆ ನಾನು ಅನಲೈಸ್ ಮಾಡಿರೋ ಪ್ರಕಾರ ವ್ಯೂಸ್ ಕಡಿಮೆ ಬಂದರೆ ಆಟೋಮೆಟಿಕ್ಕಾಗಿ ಯೂಟ್ಯೂಬ್ ಸ್ಟುಡಿಯೋನಲ್ಲಿ ವಾಚ್ ಟೈಮ್ ಕಡಿಮೆ ಆಗುತ್ತೆ. ಇದು ವಿತ್ ಪ್ರೂಫ್ ಸಿಗ್ತೀನಿ ನನಗೆ ಇವಾಗ. ನಾನು ಆ್ಯಕ್ಚುಲಿ ಅವತ್ತು ನಾನು ರಿಸರ್ಚ್ ಮಾಡಿದಾಗ ನನಗೆ ಅದೇ ಥರ ಬಂದಿದ್ದು, ವ್ಯೂಸ್ ಕಡಿಮೆ ಆದಲ್ಲಿ ವಾಚ್ ಟೈಮ್ ಕಡಿಮೆ ಆಗುತ್ತೆ ಅಂತ. ಸೊ ನಿನ್ನೆ ಮೊನ್ನೆ ವೀಡಿಯೋಸ್ ಎಲ್ಲ ಸ್ವಲ್ಪ ಕಡಿಮೆ ಬಂದಿದೆ. ಹಬ್ಬದ ವೀಡಿಯೋ ಹಾಕಿದ್ದೆ ಅಲ್ವಾ, ಅದು ಸ್ವಲ್ಪ ಜಾಸ್ತಿ ಬಂದಿದೆ, ಅದಾದಮೇಲೆ ವ್ಯೂಸ್ ಸ್ವಲ್ಪ ಕಡಿಮೆ ಬಂದಿದೆ. ಸೊ ಹಾಗಾಗಿ ವಾಚ್ ಟೈಮ್ ಕಡಿಮೆ ಆಗಿದೆ ಅಷ್ಟೇ ಗೈಸ್.
ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ವಿಲ್ ಕೀಪ್ ಆನ್ ಅಪ್ಲೋಡಿಂಗ್ ವಿಡಿಯೋಸ್ ಅಲ್ವಾ ಗೈಸ್. ಆಮೇಲೆ ರಿಸಲ್ಟು ಆಕ್ಚುಲಿ 50 ವಿಡಿಯೋಸ್ ಆಗೋವರೆಗೂ ನಾವೇನು ಅನಲೈಸ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಯೂಟ್ಯೂಬ್ ಆಲ್ಗರಿದಮ್ ಅದ್ರ ಮೇಲೆ ವರ್ಕ್ ಮಾಡ್ತಾ ಇರುತ್ತೆ. ಸೊ ಆಫ್ಟರ್ 50 ವಿಡಿಯೋಸು ನಾವು ಗೊತ್ತಾಗುತ್ತೆ ಆಮೇಲೆ ಗೈಸ್. ಆಫ್ಟರ್ 50 ವಿಡಿಯೋಸ್ ಅಂತ ಹೇಳ್ತಾನೆ ಆಫ್ಟರ್ 50 ವಿಡಿಯೋಸ್ ನಮ್ಗೆ ಗೊತ್ತಾಗುತ್ತೆ ಆಲ್ಗರಿದಮ್ ಹೇಗಾಗುತ್ತೆ, ವ್ಯೂಸ್ ಎಷ್ಟು ಹೋಗುತ್ತೆ, ಯೂಟ್ಯೂಬ್ ನಮ್ಮ ವಿಡಿಯೋಸ್ ಎಷ್ಟು ಪುಷ್ ಮಾಡುತ್ತೆ ಅಂತ. ಸೊ ಆಫ್ಟರ್ 50 ವಿಡಿಯೋಸ್ ಆದಮೇಲೆ ನಮಗೆ ಗೊತ್ತಾಗುತ್ತೆ, ಓಕೆನಾ. ಸೊ ಅಲ್ಲಿವರೆಗೂ ಸ್ವಲ್ಪ ಸಮಾಧಾನವಾಗಿ ಪೇಷನ್ಸ್ ಆಗಿ ವಿಲ್ ಡೂ ಹಾರ್ಡ್ ವರ್ಕ್ ಅಲ್ವಾ ಗೈಸ್. ಆಮೇಲೆ ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ. ಎಲ್ಲರೂ ಊಟ ಆಯ್ತಾ ಗೈಸ್? ನಾಳೆ ಹಬ್ಬ ಜೋರು. ಯಾರು ಕರೆದೇ ಇಲ್ಲ ನನಗೆ ಹಬ್ಬಕ್ಕೆ, ಬಟ್ ನಾನು ಕರಿತೀನಿ. ಎಲ್ಲರೂ ಹಬ್ಬಕ್ಕೆ ಬನ್ನಿ. ನಿಮ್ಮನೆಲ್ಲೂ ಮಾಡಿಬಿಟ್ಟು ದೇವ್ರ ದೀಪ ಎಲ್ಲ ಹಚ್ಚಿ ಒಬ್ಬಟ್ಟೆಲ್ಲ ಮಾಡಿ ಆಮೇಲೆ ನಮ್ಮನೆಗೆ ಎತ್ಕೊಂಡು ಬನ್ನಿ ಒಬ್ಬಟ್ಟು ಎತ್ಕೊಂಡ್ ಬನ್ನಿ ನಮ್ಮನೆಗೆ ಗೈಸ್. ಎಲ್ಲರೂ ಒಟ್ಟಿಗೆ ತಿನ್ನೋಣ ಅಲ್ವಾ. ನೀವು ಮಾಡ್ಕೊಂಡ್ ಬನ್ನಿ. ಇಲ್ಲೆಲ್ಲ ಮಾಡ್ತಾ ಕೂತ್ರೆ ಟೈಮ್ ವೇಸ್ಟ್ ಅಲ್ವಾ, ಅದಕ್ಕೆ ನೀವು ಮಾಡ್ಕೊಂಡ್ ಬನ್ನಿ. ನಾನು ತಿಂತೀನಿ, ಒಬ್ಬಟ್ಟು ತಿಂತೀನಿ. ಇಲ್ಲ ನೆಕ್ಸ್ಟ್ ಇಯರ್ ನಾನು ಮಾಡ್ಕೊಡ್ತೀನಿ ಗೈಸ್. ಈ ವರ್ಷ ನೀವು ಮಾಡಿ, ನೆಕ್ಸ್ಟ್ ಇಯರ್ ನಾನು ಮಾಡ್ಕೊಡ್ತೀನಿ, ಓಕೆನಾ ಗೈಸ್. ಏನು ಗೊತ್ತಾ, ಒಬ್ಬಟ್ಟು ನೀವು ಮಾಡ್ಕೊಂಡ್ ಬನ್ನಿ, ನಾನ್ ವೆಜ್ ನಾನು ಮಾಡ್ಕೊಡ್ತೀನಿ. ಡೀಲಾ ಡೀಲಾ ಡೀಲ್ ಡಬಲ್ ಡೀಲ್. ನಾನ್ ವೆಜ್ ಗೈಸ್, ನಾನ್ ವೆಜ್ ನನ್ನ ಕೈಯಲ್ಲಿ ನಾನೇ ಕೈಯಾರೆಲ್ಲ ಚಿಕನ್ ಮಟನ್ ಎಲ್ಲ ವಾಶ್ ಮಾಡಿ ಎಲ್ಲ ಹಾಕಿ ನಾನೇ ಮಾಡ್ಕೊಡ್ತೀನಿ. ಆ್ಯಕ್ಚುಲಿ ನನಗೆ ಅಡುಗೆ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ನನಗೆ ನಾನು ತಿಂದಿರೋ ಟೇಸ್ಟ್ ಪ್ರಕಾರ ಓಕೆ ಮಾಡ್ತೀನಿ, ನಾನು ಆರಾಮಾಗಿ ಮಾಡ್ತೀನಿ. ಬಟ್ ನನಗೆ ಜಾಸ್ತಿ ಜನಕ್ಕೆ ಮಾಡೋಕ್ಕೆ ಬರಲ್ಲ ಗೈಸ್, ಸ್ವಲ್ಪ ಜನಕ್ಕೆ ಮಾತ್ರ. ಲಿಮಿಟೆಡ್ ಪೀಪಲ್ ಅಂದರೆ ತುಂಬ ಲಿಮಿಟೆಡ್ ಪೀಪಲ್ಲು. 4 ಜನಕ್ಕೂ ಬರಲ್ಲ ನನಗೆ, 2-3 ಜನಕ್ಕಾದ್ರೆ ಆರಾಮಾಗಿ ಮಾಡ್ತೀನಿ, ಒಂದು ಹೊತ್ತು ತಿನ್ಬೋದು. ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ಪ್ರಸಾದ ಥರ ಸ್ವಲ್ಪ ಟೇಸ್ಟ್ ಮಾಡ್ಬೋದು ನೀವು ಗೈಸ್, ಆ ಥರ. ಓಕೆ, ಬನ್ನಿ ಎಲ್ಲರೂ ಹಬ್ಬಕ್ಕೆ ಬನ್ನಿ. ನಮ್ಮನೆ ಇಲ್ಲೇ ಇರೋದು ರಾಮನಗರದಲ್ಲೇ. ರಾಮನಗರಕ್ಕೆ ಬಂದು ದೊಡ್ಡದು ಆಂಜನೇಯ ಕಾಣುತ್ತೆ ಆರ್ಚ್ ಹತ್ರ ನಿಮಗೆ. ಸೊ ಅಲ್ಲಿ ಬಂದು ಕಾಲ್ ಮಾಡಿದ್ರೆ ಪಟ್ ಅಂತ ಗಾಡಿ ಎತ್ಕೊಂಡು ಬಂದ್ಬಿಡ್ತೀನಿ ನಾನು, ಓಕೆನಾ ಗೈಸ್. ಕಾಲ್ ಹೆಂಗೆ ಮಾಡ್ತೀರಾ ನೀವು? ನಂಬರ್ ಗೊತ್ತಿಲ್ವಲ್ಲ, ನಂಬರ್ ಕೊಡ್ಲಾ? ನೋ ನೀವು ನಾಳೆ ಬರ್ತೀರಾ ಅಂತ ಹೇಳಿದ್ರೆ ಇವತ್ತು ಕಾಮೆಂಟ್ನಲ್ಲಿ ಹಾಕಿರಿ, ನಮ್ರತಾ ನಾಳೆ ಬರ್ತಾ ಇದ್ದೀನಿ ಅಂತ. ಸೊ ಟೈಮಿಂಗ್ಸ್ ಎಲ್ಲ ಹೇಳ್ಬಿಡಿ, ನಾನು ಬಂದು ನಿಮಗೆ ಮೀಟ್ ಮಾಡ್ತೀನಿ, ಓಕೆನಾ. ಓಕೆ ಯಾ, ಮತ್ತೆ ಇನ್ನೇನೋ ಗೈಸ್ ಸಮಾಚಾರ. ಎಲ್ಲರೂ ಪಾಪ ಲೇಟಾಗಿ ಮನೆ ರೀಚ್ ಆಗಿರ್ತೀರ, ಹಬ್ಬಕ್ಕೆಲ್ಲ ಮನೆಗೆ ಹೋಗಿರ್ತೀರ ಅಲ್ವಾ, ಬ್ಯುಸಿ ಇರ್ತೀರ ಅನ್ಸುತ್ತೆ. ನಾನು ವ್ಲಾಗ್ ನೋಡೋದು ಮಿಸ್ ಮಾಡಬೇಡಿ, ಎಷ್ಟೇ ರಶ್ ಇದ್ರು ನೋಡಿ, ಓಕೆನಾ ಗೈಸ್. ಮನೆ ಎಷ್ಟೇ ಲೇಟ್ ಆದರೂ ನನ್ನ ವ್ಲಾಗ್ ನೋಡಿನೇ ಮಲ್ಕೋಬೇಕು ನೀವು, ಓಕೆ. ದಿಸ್ ಇಸ್ ರೂಲ್ ನಂಬರ್ 1 ಗೈಸ್. ರೂಲ್ಸ್ ಹೇಳ್ತೀನಿ, 3 ರೂಲ್ಸ್ ಲೈಫಲ್ಲಿ. 3 ಗೈಸ್, ಈ 3 ಯಾಕೋ ಬಿಡ್ತಾಯಿಲ್ಲ ನನಗೆ. ನಾನು ಬೆಳಗ್ಗೆ ಗೊತ್ತಿಲ್ಲ, ಬೆಳಗ್ಗೆ ಅಂತ ಅಲ್ಲ, ಇವಾಗ ಇತ್ತೀಚೆಗೆ ಜಾಸ್ತಿ 3 ಅಂತಾನೆ ಬರ್ತಾ ಇದೆ. ಹೌದು, ಮೊನ್ನೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೆ ಅಲ್ವಾ, ಎಡಿಟಿಂಗ್ ಮಾಡಿ, ಅವಾಗಲೂ 3 ಸಲ ನನಗೆ ಇದಾಗಿದ್ದು, ಏನು ಕಾಪಿ ರೈಟ್ಸ್ ಬಂದಿದ್ದು 3 ಸಲ. ಗೊತ್ತಿಲ್ಲ ಏನೋ, ನೀವು ವ್ಲಾಗ್ಸ್ ನೋಡ್ತಿರಲ್ಲ ಗೊತ್ತಾಗುತ್ತೆ, ಎಲ್ಲಾದ್ರಲ್ಲೂ ಜಾಸ್ತಿ ನಾನು 3 ನಂಬರ್ ಯೂಸ್ ಮಾಡಿರ್ತೀನಿ. ಇವಾಗ 3 ರೂಲ್ಸ್ ಹೇಳ್ತೀನಿ. ರೂಲ್ ನಂಬರ್ 1, ನನ್ನ ವ್ಲಾಗ್ಸ್ ಡೈಲಿ ನೋಡಬೇಕು. ರೂಲ್ ನಂಬರ್ 2, ಫುಲ್ ವಿಡಿಯೋ ನೋಡಬೇಕು. ರೂಲ್ ನಂಬರ್ 3, ಕಾಮೆಂಟ್ಸ್ ಮಾಡಿ. ಕಾಮೆಂಟ್ಸ್ ಬೇಡ, ಏನು ಮಾಡ್ತೀರಾ? ಹಾಂ, ರೂಲ್ ನಂಬರ್ 1 ಫುಲ್ ವ್ಲಾಗ್ ನೋಡಿ. ರೂಲ್ ನಂಬರ್ 1 ನನ್ನ ವೀಡಿಯೋಸ್ ನೋಡಿ. ರೂಲ್ ನಂಬರ್ 2 ನನ್ನ ಫುಲ್ ವೀಡಿಯೋಸ್ ನೋಡಿ. ರೂಲ್ ನಂಬರ್ 3 ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಲ್ಲಿಗೆ ಮುಗೀತು ಗೈಸ್. ಎಲ್ಲ ಇದರಲ್ಲೇ ಇನ್ಕ್ಲೂಡ್ ಆಗೋಯ್ತು 3 ರೂಲ್ಸಲ್ಲಿ. ನೀವು ನನಗೆ ರೂಲ್ಸ್ ಹಾಕಿ, ಪರವಾಗಿಲ್ಲ, ಏನಾದರೂ ರೂಲ್ಸ್ ಹಾಕಿ ನೋಡ್ತೀನಿ ನೀವೇನೇನು ರೂಲ್ಸ್ ಹಾಕ್ತೀರಾ ಅಂತ, ಓಕೆ. ಅಬ್ಬಾ ಗೈಸ್, ಆ್ಯಕ್ಚುಲಿ ಕಾಲು ಸಕ್ಕ ನೋವಿದೆ ನನಗೆ. ಸ್ವೆಲ್ಲಿಂಗ್ ಆಗ್ತಾ ಇದೆ ಅಲ್ವಾ, ಆಗ್ತಾ ಇಲ್ಲ, ಇಷ್ಟು ತಪ್ಪಾಗಿ ಹೋಗಿದೆ ನನ್ನ ಕಾಲು, ಗೊತ್ತಾ ಗೈಸ್. ಸೀರಿಯಸ್ಲಿ ನನಗೆ ವಾಕ್ ಮಾಡಿಲ್ಲ ಅಂತ ಹೇಳಿದ್ರೆ ಕಾಲು ಊದ್ಕೊಳುತ್ತೆ. ಬಟ್ ಆದರೂ ಇವತ್ತು ಸ್ವಲ್ಪ ವಾಕ್ ಮಾಡಿದೆ ನಾನು, ಆದರೂ ಕಡಿಮೆ ಆಗ್ತಾ ಇಲ್ಲ ನನಗೆ, ಪೇನ್ ಇದೆ ಕಾಲು. ಡ್ಯಾನ್ಸ್ ಮಾಡಿದ್ದಕ್ಕೆ ಅಂತ ಅಲ್ಲ, ಅಫ್ಕೋರ್ಸ್ 50% ಡ್ಯಾನ್ಸ್ ಮಾಡಿದ್ದಕ್ಕೆ, 50% ನಾನು ಆ್ಯಕ್ಚುಲಿ ವಾಕ್ ಮಾಡ್ತಾ ಇಲ್ಲ. ಮುಂಚೆ ವಾಕ್ ಮಾಡ್ತಾ ಇದ್ದೆ, ನಿಮಗೆ ಗೊತ್ತು. ಊಟ ಆದಮೇಲೆ ನಾನು ಕೆಳಗಡೆ ಬಂದು ಅಟ್ಲೀಸ್ಟ್ 10-15 ಮಿನಿಟ್ಸ್ ಆದರೂ ವಾಕ್ ಮಾಡಿ ವ್ಲಾಗ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೆ. ಬಟ್ ಇವಾಗ ನಂಗೆ ವಾಕ್ ಮಾಡೋಕ್ಕೂ ಟೈಮ್ ಸಿಗ್ತಾ ಇಲ್ಲ, ಅಷ್ಟು ಕೆಲಸ ಇದೆ ಇವಾಗ, ಅಷ್ಟು ಬ್ಯುಸಿ ಇದ್ದೀನಿ ನಾನು. ಐಮ್ ಹ್ಯಾಪಿ, ಬ್ಯುಸಿ ಇರೋದಕ್ಕೆ ಹ್ಯಾಪಿ. ಬಟ್ ಅದೇ ವಾಕ್ ಮಾಡೋಕ್ಕಾಗ್ತಾ ಇಲ್ವಲ್ಲ ಅನ್ನೋದು ಒಂದಷ್ಟೇ. ಮತ್ತು ನಾನು ಬಸ್ಸಲ್ಲಿ ಹತ್ತಿರ, ನಿಮ್ಗೆ ಗೊತ್ತು, ಬಸ್ಸಲ್ಲಿ ನಿಂತ್ಕೊಂಡು ಬರೋಲ್ಲ ನಾನು, ಎಷ್ಟೇ ಲೇಟ್ ಆದರೂ ಸರಿ, ಸೀಟ್ ಸಿಕ್ಕಿದ ಮೇಲೆ ಬಸ್ ಹತ್ತೋದು ನಾನು. ಸೊ ಬಸ್ಸಲ್ಲೂ ನಿಂತ್ಕೊಳಲ್ಲ. ಆಫೀಸಿಂದ ನಾನು 9 ಹೋಗೋಕ್ಕೂ ಕ್ಯಾಬ್ ತೊಗೊತೀನಿ, ಅಲ್ಲೂ ವಾಕ್ ಮಾಡಲ್ಲ. ಮತ್ತು ಇಲ್ಲಿಂದ ಇಲ್ಲಿ ಬಂದ್ರೂ ಗಾಡಿ ತೊಗೊತೀನಿ ಬಸ್ ಸ್ಟಾಪಿಂದ, ಇಲ್ಲೂ ವಾಕ್ ಮಾಡಲ್ಲ. ಮನೆಗೆ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಊಟ ಮಾಡಿ ವ್ಲಾಗ್ ಮಾಡಿ ಎಡಿಟಿಂಗ್ ಮಾಡ್ಕೊಂಡು ಇಲ್ಲಾಗ ಹೋಗುತ್ತೆ. ನಾನು ವಾಕ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಆ್ಯಕ್ಚುಲಿ ಡಾರ್ಲು ಏನಾದ್ರು ಬಂದರೆ ವೀಕೆಂಡ್ಸಲ್ಲಿ ನಾನು ಅವಾಗ ವಾಕ್ ಮಾಡ್ತೀನಿ ಅಷ್ಟೇ. ಮುಂಚೆ ಎಲ್ಲ ಡೈಲಿ ಮಾಡ್ತಾಯಿದ್ದೆ, ಬಟ್ ಇತ್ತೀಚೆಗೆ ಟೈಮ್ ಇಲ್ವಲ್ಲ ಗೈಸ್, ಅದಕ್ಕೆ. ಏನು ಮಾಡೋದು ಅಣ್ಣ, ಬೆಳಗ್ಗೆ ನನಗೆ ಎದ್ದು ವಾಕಿಂಗ್ ಹೋಗೋಕ್ಕೂ ಟೈಮ್ ಇಲ್ಲ, ಮಲಗೋದೇ 12:30 1 o'clock ಆಗುತ್ತೆ. ದಿಸ್ ಈಸ್ ದ ಪ್ರಾಬ್ಲಮ್. ಏನು ಮಾಡಲಿ ನಾನು, ಹೇಳಿ ಏನು ಮಾಡಲಿ, ಎಲ್ಲ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀನಿ ನಾನು. ಬಟ್ ಇಟ್ಸ್ ಓಕೆ, ಐ ಆಮ್ ಹ್ಯಾಪಿ ವಿತ್ ದಿಸ್. ಇದಿಲ್ವಾ ಏನು ಗೈಸ್, ಕಾಲು ನೋವಿದ್ದು 1 ವೀಕ್ 2 ವೀಕ್ಸ್ ಅಷ್ಟೇ. ಆಮೇಲೆ ವೆನ್ ಐ ಆಮ್ ಯೂಸ್ ಟು ಇಟ್, ಅದು ಏನಾಗಲ್ಲ, ಆರಾಮಾಗಿ ಹಂಗೆ ಕಡಿಮೆ ಆಗೋಗುತ್ತೆ.
ಬಟ್ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ದೀನಲ್ವಾ, ವೀಕೆಂಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಗೈಸ್. ಡೈಲಿ ಆಗಲ್ಲ ನನಗೆ, ಗೊತ್ತು ನಿಮಗೆ ಟೈಮ್ ಇಲ್ಲ ಅಂತ. ಸೊ ವೀಕೆಂಡ್ ಮಾತ್ರ, ಸಂಡೇಸ್. ಯಾ. ಹಾಂ, ಮತ್ತು ಗೈಸ್ ಇನ್ನೇನು ಸಮಾಚಾರ? ಎಲ್ಲರೂ ಹಬ್ಬದಲ್ಲಿ ಬ್ಯುಸಿ ಇರ್ತೀರಾ. ಸೊ ಅದು ಇದು ಇರೋದೆಲ್ಲ ಇರುತ್ತೆ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಒಬ್ಬಟ್ಟೆಲ್ಲ ಮಾಡಿ, ನೈಟೆಲ್ಲ ಒಬ್ಬಟ್ಟು ಆಡಿ. ಗೈಸ್ ಕಾರ್ಡ್ಸ್ ಆಡ್ತೀರಾ ನೀವು? ಏನಂತಾರೆ ಅದು, ಪ್ಲೇಯಿಂಗ್ ಕಾರ್ಡ್ಸು ಅದೇ ತಾನೇ? ನೀವು ಸೆಟ್ ಮಾಡೋದು, ನಂಗೆ ಸೆಟ್ ಮಾಡೋದು ಒಂದೇ ಬರುತ್ತೆ. ಈ ರಮ್ಮಿ ಮತ್ತು ಅಂದರ್ ಬಹಾರ್ ಇದೆಲ್ಲ ಬರಲ್ಲ ನನಗೆ. ಗೈಸ್ ಮುಂಚೆ ಸ್ಕೂಲ್ ಟೈಮ್ನಲ್ಲಿ ಇದು ಮ್ಯಾಚ್ ಬಾಕ್ಸ್ದು ಒಂದು ಲಯನ್ದು ಒಂದು ಇರ್ತಿತ್ತು. ಫ್ರಂಟಲ್ಲಿ ಲಯನ್ದು, ಬ್ಯಾಕ್ಗ್ರೌಂಡ್ ಬಂದು ಯೆಲ್ಲೋ ಕಲರು, ಲಯನ್ ಬಂದು ಬ್ಲ್ಯಾಕ್ ಕಲರು. ನೆನಪಾಯ್ತಾ ನಿಮಗೆ ನಾನು ಹೇಳಿದ್ದು? ಮ್ಯಾಚ್ ಬಾಕ್ಸ್ ಕಡ್ಡಿ, ಬೆಂಕಿ ಕಡ್ಡಿ, ಅದರಲ್ಲಿ ಫ್ರಂಟ್ ಆ ಥರ ಇತ್ತು, ಹಿಂದೆಗಡೆ ಏನೋ ಬೇರೆ ಡಿಸೈನ್ ಅದು ನಂಗೆ ನೆನಪಾಗ್ತಾ ಇಲ್ಲ. ಮೇ ಬಿ ರೈಟಿಂಗ್ಸ್ ಏನೋ ಸಮಥಿಂಗ್ ಇರ್ತಿತ್ತು ಅನ್ಸುತ್ತೆ. ಸೊ ಅದನ್ನೆಲ್ಲ ಕಟ್ ಮಾಡಿ ಜೋಡಿಸ್ಕೊಳೋದು ಕಾರ್ಡ್ಸ್ ಥರ. ಆಮೇಲೆ ಅದನ್ನು ಹಾಕೋದು. ಸೇಮ್ ಅಂದರೆ ನಾನು ವಿನ್, ನೀನು ವಿನ್ ಅಂತ ಎಲ್ಲ ತೋರಿಸ್ಕೊಂಬಿಡೋದು. ಆಮೇಲೆ ಎಷ್ಟು ಕಾರ್ಡ್ಸ್ ಬರುತ್ತೋ ಅಷ್ಟೆಲ್ಲ. ಗೈಸ್ ನೀವು ಈ ಥರ ಎಲ್ಲ ಆಟ ಆಡಿದ್ದೀರಾ? 90s ಆಟ ಆಡಿರ್ತಾರೆ ಮೇ ಬಿ. ಯಾ. ನಿಮ್ಗೆ ಏನಾದ್ರು ನೆನಪಾದರೆ ಕಾಮೆಂಟ್ ಮಾಡಿ, ಎಸ್ ನೆನಪಾಯ್ತು ಅಂತ. ಇಲ್ಲ 90s ಕಿಡ್ ಅಂತ ಹಾಕಿ, ನಾನು ಐ ಅಂಡರ್ಸ್ಟ್ಯಾಂಡ್. ಓಕೆ, ಇವರೆಲ್ಲ ಆಟ ಆಡಿರ್ತಾರೆ ಈ ಥರ ಅಂತ. ಸೊ ನನಗೆ ಸೆಟ್ ಮಾತ್ರ ಮಾಡಕ್ಕೆ ಬರುತ್ತೆ. ನಾಳೆ ರೂಪಕ್ಕ ಬರ್ತಾರೆ ಮನೆಗೆ. ಸೊ ನಾವು ನೈಟೆಲ್ಲ ಕಾರ್ಡ್ಸ್ ಆಡ್ತೀವಿ ಗೈಸ್. ಕಸ್ ಹಬ್ಬದಲ್ಲಿ ಮಾತ್ರ, ಬೇರೆ ಟೈಮ್ನಲ್ಲಿ ನೋ. ಮತ್ತೆ ಸೆಟ್ ಮಾತ್ರ ಆಡಿ, ರಮ್ಮಿ, ಅಂದರ್ ಬಹಾರು ಮತ್ತು ಏನೇನಿದೆ ನಂಗೆ ಗೊತ್ತಿಲ್ಲ, ಅದೆಲ್ಲ ಆಡಬೇಡಿ. ಜಸ್ಟ್ ಫಾರ್ ಫನ್, ಜಸ್ಟ್ ಫಾರ್ ಟೈಮ್ ಪಾಸ್, ಜಸ್ಟ್ ಫಾರ್ ಫೆಸ್ಟ್ ವೈಬ್ಸ್ಗೋಸ್ಕರ ಒಂದು ನೈಟೆಲ್ಲ ಆಡಿ, ಪರವಾಗಿಲ್ಲ. ಒಂದೇ ನೈಟೆಲ್ಲ ಫುಲ್ ಆಡಿ. ಬಟ್ ಸ್ವಲ್ಪ ಒಂದು 10 ರುಪೀಸು, ಚಿಕ್ಕ ಮಕ್ಕಳಾದರೆ 10 to 50 ರುಪೀಸಲ್ಲಿ ಮುಗಿಸಿ. ದೊಡ್ಡವರಾದರೆ 500ವರೆಗೂ ಆಡಿ ಗೈಸ್. ನಮ್ಮ ಏಜವ್ರು ಇರ್ತಾರಲ್ವ, ಸೊ 500ವರೆಗೂ ಆಡಿ ಅಷ್ಟೇ. ಲ್ಯಾಕ್ಸ್ ಟುಗೆದರ್ ಎಲ್ಲ ಇನ್ವೆಸ್ಟ್ ಮಾಡಬೇಡಿ, ಅದು ತುಂಬ ತಪ್ಪು. ಐ ಡೋಂಟ್ ರೆಕಮೆಂಡ್ ಆ ಥರ ಎಲ್ಲ ಗೇಮ್ಸಿಗೆ. ಎಲ್ಲರೂ ಮನೆಗೆ, ನಿಮ್ಮ ಮನೆಗೆ ಹೋಗಿರ್ತೀರಾ, ಸೊ ಆರಾಮಾಗೆ ಫೆಸ್ಟಿವಲ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫುಲ್ ವೀಡಿಯೋಸ್ ನೋಡಿ, ಓಕೆನಾ ಗೈಸ್? ಯಾ, ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ಗೈಸ್. ಇವತ್ತು ಎಲ್ಲರೂ ಮನೆಗೆ ಹೋಗಿರ್ತೀರಾ, ನಿಮ್ಮ ಮನೆ ಊಟ, ಹೊಟ್ಟೆ ತುಂಬ ಊಟ ಮಾಡಿ, ತುಂಬ ನಿದ್ದೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಗೇನ್ ಥ್ಯಾಂಕ್ ಯು ಸೋ ಮಚ್ ಗೈಸ್. Yeah, good night, sweet dreams. Take care. Bye, guys. Stay with me.